ಅಂದ್ರೆ ನೀವಾಗ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದೀವಾ ಏನು, ಅಥವಾ ಸುಮ್ಮನೆ ಹೆಂಗ್ ಬೇಕಾದ್ರೂ ಮಾತಾಡ್ಕೊಂಡು ಏನೋ ಹೋಗೋದಾ? ಒಂದು ನಾನು ರೆಕಾರ್ಡ್ ಆನ್ ಮಾಡಿದ್ದೀನಿ. ಓಕೆ. ಏನೋ ಒಂದು ಕ್ಯಾಶುವಲ್ ಹಂಗೆ ಮಾತಾಡ್ಕೊಂಡು ಹೋಗೋಣ. ಏನು ಹಿಂಗೋ ಮೈಗೆ ಹುಷಾರಿಲ್ವಾ? ಯು ಆರ್ ಸ್ನೀಸಿಂಗ್ ಎಸ್ಟರ್ಡೇಸ್ ಸ್ಟ್ರೀಮ್ ಐ ಥಿಂಕ್. ವಾಸ್ ಯರ್ ನಿಂಜಾ ಸ್ಟಾಮ್ ನಿಂಜಾ ಜರ್ನಿ? ಆ ಗೇಮ್ ವರ್ಸ್ಟ್ ಅನ್ಸ್ತಾ ಇದೆ ನಂಗೆ ಇವಾಗ. ದರ್ ಇಸ್ ನಥಿಂಗ್ ಇನ್ ದಟ್ ಗೇಮ್. ವೈ ಮ್ಯಾನ್? ಕೊನಹಾಮರುನ ಹುಡುಕ್ಬೇಕಂತೆ, ದಟ್ ಇಸ್ ದ ಮಿಷನ್. ಇನ್ನೇನು ಅನ್ಕೊಂಡೆ ಡಿ ರ್ಯಾಂಕ್ ಮಿಷನ್ ವಿಲ್ ಬಿ ಲೈಕ್ ದಟ್ ಓನ್ಲಿ. ಹೌಸ್ ಚೋರ್ಸ್ ಥರ ಮಿಷನ್ ಕೊಡ್ತಾರೆ. ಕೊತ್ತಂಬರಿ ಸೊಪ್ಪು ತಗೊಂಬಾ, ಅಲ್ಲಿ ಅವರು ಅಂಕಲ್ಗೆ ನೀರು ಸೇದ್ಕೊಡು, ಫ್ಲವರ್ಸ್ ಹುಡುಕ್ಕೊಡು. ಆ ಥರನೇ ಕೊಡೋದು. ಅದಕ್ಕೆ ಎ ರ್ಯಾಂಕ್ ಮಿಷನ್ ಆಡು. ಅಲ್ಲ ಇವನು ಹುಳ ಹಾಕ್ಬಿಟ್ಟು ಸಾಯಿಸೋದ್ನಲ್ಲ, ಶಿನೋ ಅಬುರಾಮೆ, ಅವ್ನು ಕ್ರೇಜಿ. ಅವನು ಶಿಖಮರನ್ ಸಾಯಿಸ್ಬಿಟ್ಟೆ ಅಲ್ಲ ನೀನು. ಶಿಕಮಾರು ಇಸ್ ಲೇಜಿ ಬಗ್ಗರ್. ಲೇಜಿ ಬರ್ಗರ್ ಅವನು. ಅವ್ನು ಹಿಂಗೆ ಅವನನ್ನ ಜೋನಿನ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ಅವ್ನು ಹೊಕಾಗೇನೋ ಆಗಿದ್ದ ಅಲ್ವಾ ಶಿಕಮಾರು? ಹೊಕಾಗೆ ಇಲ್ಲ, ಅದು ಗೊತ್ತಿಲ್ಲ, ನಾನು ಡೀಟೇಲ್ ಆಗಿ ಇದು ನೋಡಿಲ್ಲ. ಬಟ್ ಈಸ್ ನಾಟ್ ಹೊಕಾಗೆ, ಬಟ್ ಈಸ್ ಒನ್ ಆಫ್ ದ ಮಿಲಿಟ್ರಿ ಮಿನಿಸ್ಟರ್ಸ್ ಥರ ಇರ್ತಾರೆ ನೋಡು, ಆ ಥರ. ಅಡ್ವೈಸರ್. ಹಾಂ, ಅಡ್ವೈಸರ್ ಕೈಂಡ್ ಆಫ್. ದೇರ್ ಸೋ ಮೆನಿ ಫ್ಯಾಕ್ಟರ್ಸ್ ಮ್ಯಾನ್. ನಾಟ್ ಫೈಟಿಂಗ್ ಈಸ್ ಓನ್ಲಿ ಒಂದೇ ಫ್ಯಾಕ್ಟರ್ ಅಂತಲ್ಲ. ಸ್ಟ್ರಾಟಜೈಸ್ ಈಸ್ ಗುಡ್ ಅಟ್ ಸ್ಟ್ರಾಟಜೈಸಿಂಗ್. ಬಟ್ he's so lazy also. ಹಾಂ, ಅವನು ಹೇಳ್ತಾನಲ್ಲ, ಓನ್ಲಿ ರೀಸನ್ ವೈ ಐ ವಾಂಟೆಡ್ ಟು ಗೆಟ್ ಇನ್ ಟು ದಿಸ್ ವಾಸ್ ಸೊ ದಟ್ ಪೀಪಲ್ ವಿಲ್ ಲೀವ್ ಮಿ ಅಲೋನ್. ಆರಾಮಾಗೆ ಚಿಲ್ ಮಾಡ್ಕೊಂಡಿರ್ಬೋದು ಅಂತ ಅಂದ್ಕೊಂಡೆ. ಎಲ್ಲಿ ನೋಡಿದ್ರೆ ಎಕ್ಸಾಮ್ ಹಾಕ್ಕೊಂಡು ಏನೇನೋ ಮಾಡ್ಕೊಂಡವ್ರು ಇವರು, ಜಗಳ ಆಡ್ಕೊಂಡು ಅಂತೆಲ್ಲ ಅವ್ನು ಹೇಳ್ತಾನಲ್ಲ. ಹಂಗಂದ್ರೆ ಏನು ನಿಂಜಾ ಸ್ಟಾಮ್ ಎಂಡ್ ಆಗುತ್ತಾ? ನಿಂಜಾ ಸ್ಟಾರ್ನ ಮುಗಿಸ್ತೀನಿ, ಬಟ್ ಐ ವಾಂಟ್ 100% ಇಟ್ ಆರ್ ಎನಿಥಿಂಗ್. 10%? ಮೇ ಬಿ 30%. ಆ ಗೇಮಲ್ಲಿ ಏನು ಗೊತ್ತಾ ಪ್ರಾಬ್ಲಮ್ಮು? ಯು ಹ್ಯಾವ್ ಟು ಪ್ಲೇ ದ ಗೇಮ್ ಟ್ವೈಸ್ ಮಿನಿಮಮ್. ಯಾಕೆ? ಈಚ್ ಮಿಷನ್ ವಿಲ್ ಹ್ಯಾವ್ ಓನ್ಲಿ ದ ಫಸ್ಟ್ ಸ್ಟಾರ್ getting unlocked when you play it the first time. Next 2 stars there will be additional conditions which will only be revealed subsequently once you have beaten the mission, which is very bad design ansut nange. When you showed me that you have to play the game for 2 hours and all, I realized that this game focuses on retaining people. And also, like, there isn't anything substantial in it to keep the people engaged organically. It's padded. ಇವಾಗ ಈ ಗೇಮ್ ನೋಡ್ದಲ್ಲ, ಡ್ರ್ಯಾಗನ್ ಬಾಲ್ ಫೈಟರ್ಸ್ ಕೂಡ ಸಮಥಿಂಗ್ ಸಿಮಿಲರ್ ಥರನೇ ಇರೋದು. ದಟ್ಸ್ ಐ ಟೋಲ್ಡ್ ಇಟ್ಸ್ ನಾಟ್ ಗುಡ್ ಅಂತ. That's why I thought, okay, I will just do the main missions. I will sort of re-experience the story. It'll get over in like say 5-10 hours. Then move on. 5-10 hours? I don't think so, man. ನಾನು ಯೂಶ್ವಲಿ ಈ ಥರ ಯಾವ್ದಾದ್ರು ಗೇಮ್ಸ್ ಆಡಿದ್ರೆ ಸಿಂಗಲ್ ಪ್ಲೇಯರು, ಫಸ್ಟು ನಾನು ನೋಡೋದು ಒಂದು ಗೇಮ್ದು ಎಷ್ಟು ಇರೋದು ಟೈಮ್ ಪೀರಿಯಡ್ ಮುಗ್ಸೋಕ್ಕೆ ಅಂತ. I think this should get over in 10 hours, just the main missions. 12 hours when focusing on main objectives is about 12 hours length. If you're a gamer that's try to see all aspects of game, 26.5 hours. Not that much also. Maybe I can 100% it, it's fine. ಅದೇ ಫುಲ್ ಆಡ್ತೀವಿ ಅಂದರೆ 26.5 hours. And it also depends on your play style. ನೀನು ಹೆಂಗೆ ಆಡ್ತೀಯ ಏನು. So initially I am a very slow player. ಆಮೇಲೆ I sort of pick up rapidly. ಆ ಥರ ನನ್ನ ಯೂಶುವಲ್ ಪ್ಲೇ ಸ್ಟೈಲ್. But at the same time, it also depends how quickly do you learn about this fighting ಇದೆಲ್ಲ. ಈ ಥರ ಫೈಟಿಂಗ್ ಇದೆ ಅಲ್ವಾ, ಇಟ್ಸ್ ವೇರ್ ಯು ನೀಡ್ ಟು bring in other characters in between, swap characters and play, and then you need to block, guard break ಮಾಡೋದು, ಕಾಂಬೋಸ್ ಇದು ಮಾಡೋದು, ಇದ್ರದ್ದೆಲ್ಲ ಇರುತ್ತೆ ಅದರಲ್ಲಿ. ನಾನು 2D ಗೇಮ್ಸಲ್ಲಿ ಮಾಡಿದ್ದೀನಿ ಇದೆಲ್ಲ, ಬಟ್ 3D ಫೈಟರ್ಸಲ್ಲಿ ದಿಸ್ ಮೈ ಫಸ್ಟ್ ಟೈಮ್. ಫೈಟಿಂಗ್ ಗೇಮ್ಸಲ್ಲಿ ಏನಂದರೆ ಸಮಥಿಂಗ್ ದಟ್ ಐ ಲರ್ನ್ಟ್ ಈಸ್, ಅವರು ಫ್ರೇಮ್ಸ್ನಲ್ಲಿ ಆಡೋದವರು. ಅಂದರೆ ಎವ್ರಿ ಕಿಕ್ ಆರ್ ಪಂಚ್ ದಟ್ ಯು ಡೂ, ಆಫ್ಕೋರ್ಸ್ ಇದೆಲ್ಲ ಆ್ಯನಿಮೇಷನ್ಸ್ ಅಂದರೆ ಒಂದೊಂದು ಫ್ರೇಮ್ ಆಗುತ್ತಲ್ವ ಅದು. ಸೊ ಇವಾಗ ಒಂದು ಪಂಚ್ ಮಾಡಬೇಕಂದ್ರೆ ಅವ್ನ ಬಾಡಿ ಮೂವ್ಮೆಂಟ್ ಎಲ್ಲ ಏನಾಗುತ್ತೆ, ಇಟ್ಸ್ ಒಂದೊಂದು ಫ್ರೇಮ್ ಅದು. ಸೊ ವೆನ್ ಯು ಆರ್ ಪಂಚಿಂಗ್, ಇಟ್ಸ್ ಲೈಕ್ ಯು ಕೆನಾಟ್ ಯೂಸ್ ದಟ್ ಕ್ಯಾರೆಕ್ಟರ್ ಅಂಟಿಲ್ ಯು ಫಿನಿಷಸ್ ದಟ್ ಆ್ಯನಿಮೇಷನ್. ಸೊ you need to play champions or heroes and use certain moves, or you need to pay attention for those animation. those animations to end before you. So ಅದನ್ನು ಅಬ್ಯೂಸ್ ಮಾಡ್ತಾರೆ. that is how people play it in fighting style ಅಲ್ಲ. that is something that I've observed when I was learning fighting games. And lot of fighting games is about mind games. Mind games ಅಂದರೆ you try to predict what the opponent is going to do, and you try to get the opponent to predict what you are going to do.
and you punish them accordingly. ಅಂದರೆ ಅದು ನಾರ್ಮಲ್ ಎಲ್ಲ ಕಾಂಪಿಟೇಟಿವ್ ಗೇಮಲ್ಲಿ ಅದೇ ರೀತಿ ಇರೋದು. ಅದಿರುತ್ತೆ. ಬಟ್ ಫೈಟಿಂಗ್ ಗೇಮ್ಸಲ್ಲಿ ಐ ಹ್ಯಾವ್ ಹರ್ಡ್ ಇಟ್ ಇಸ್ ಅ ಬಿಟ್ ಮೋರ್ ಸೆಂಟರ್ಡ್ ಟುವರ್ಡ್ಸ್ ದಟ್. ನಾನು ಆ್ಯಕ್ಚುಲಿ ಈ ಅಲ್ಟಿಮೇಟ್ ನಿಂಜಾ ಸ್ಟಾರ್ಮ್ ಬದಲು DBZ ಕ್ಯಾಕರಾಟ್ ಆಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ದಟ್ ಗೇಮ್ it's still going on. They're still releasing DLC, etc. for it. I thought once they finish all of that, I will just play once all the patches, DLC, everything is done. ನಾನು ಕೊನೋಹಾನಲ್ಲಿ ಬೇರೆ ಏನು ಪೊಸಿಷನ್ಸ್ ಇರುತ್ತೆ ಅಂತಲೇ ಗೊತ್ತಿಲ್ಲ, ಅಪಾರ್ಟ್ ಫ್ರಮ್ ಬೀಯಿಂಗ್ ನಿಂಜಾ. ಇಟ್ಸ್ ನಾಟ್ ಬೀನ್ ಎಕ್ಸ್ಪ್ಲೋರ್ಡ್ ದಟ್ ಮಚ್. ಈ ಅನ್ಬೋ ಬ್ಲಾಕ್ ಆಪ್ಸ್ ಇದ್ದಾರೆ ನೋಡು, ಅದು ಒನ್ ಆಫ್ ದ ಇದು ಡಿಪಾರ್ಟ್ಮೆಂಟ್ ಥರ. ಅವರು ತುಂಬ ಸೀಕ್ರೆಟ್. ಬಟ್ ದೇರ್ ಆಲ್ಸೋ ನಿಂಜಾಸ್ ಓನ್ಲಿ. ಎಲ್ಲರೂ ನಿಂಜಾನೇ. ಒಂದು ನಾರುಟೋನಲ್ಲೇ ಇನ್ನೊಂದು ಬರುತ್ತೆ, ಯಾರೋ ಸಮುರಾಯ್ ಟೈಪ್ ಬರ್ತಾರೆ ಕತ್ತಿ ಇಟ್ಕೊಂಡು, ಯಾವುದೋ ಬೇರೆ ದೇಶದವರು. ನನಗೆ ನಂಬಕ್ಕೆ ಆಗಿಲ್ಲ ಅವ್ರನ್ನ ನಿಂಜಾ ಅಗೇನ್ಸ್ಟ್ ಕಳಿಸಿದ್ದಾರೆ ಅಂತ. ನಿಂಜಾಸ್ ಕ್ಯಾನ್ ಯೂಸ್ ನಿಂಜುಟ್ಸು ಟು ಜಸ್ಟ್ ಸೆಟ್ ಫೈರ್ ಟು ಎವ್ರಿ ಒನ್. ಅವ್ರು ಕತ್ತಿ ಇಟ್ಕೊಂಡು ಬರ್ತಾ ಇದ್ದಾರೆ ನಡ್ಕೊಂಡು ಓಡ್ಕೊಂಡು. ಇಟ್ಸ್ ಲೈಕ್ ಫೈಟಿಂಗ್ ಅಗೇನ್ಸ್ಟ್ ಮ್ಯಾಜಿಕ್ ವಿತ್ ಮೇಲೆ. ಇಟ್ ಡಸಂಟ್ ವರ್ಕ್. ಎವ್ರಿಥಿಂಗ್ ವರ್ಕ್ಸ್ ಇನ್ ಆನಿಮೆ ಮ್ಯಾನ್. ಅದು ಕರೆಕ್ಟೇ. ಇವಾಗ ಅವರು ಜೀವನ ಪೂರ್ತಿ ಸೋರ್ಡ್ ಇದ್ರಲ್ಲಿ ಮಾಡಿರ್ತಾರಂದ್ರೆ ದೇ ವುಡ್ ಹ್ಯಾವ್ ಫಾಟ್ ಸೋ ಮೆನಿ ವಾರ್ಸ್, ರೈಟ್? ಮೇ ಬಿ ದೇ ಕ್ಯಾನ್ ಕಟ್ ಥ್ರೂ ಫೈರ್. ಯು ನೆವರ್ ನೋ. That is the problem. Anyone can cut through fire. It will just go through the blade, like around the blade and kill you. ಸ್ವೋರ್ಡ್ನ ಹಿಂಗೆ ಆಚೆ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಒಂದು ಸ್ಲ್ಯಾಶ್ ಮಾಡೋದ್ರಲ್ಲೇನೆ ಫೋರ್ಸ್ ಆಫ್ ವಿಂಡ್ಗೆ ಫೈರ್ ಕಟ್ ಆಗ್ಬಿಟ್ಟು ಈ ಬ್ಲೀಚಲ್ಲೆಲ್ಲ ಇರುತ್ತೆ ನೋಡಿ. I like the characters in Bleach. ನೀನೇನು ಲೈಕ್ ಫುಲ್ ನೋಡಿದ್ಯಾ ಅಥವಾ ಹೇಗೆ? ಫುಲ್ ಅಂದರೆ ಫುಲ್ ನೋಡಿಲ್ಲ, ಐಸನ್ ಸಾಯೋರ್ಗು ನೋಡಿದ್ದೀನಿ. ನಾನು ನಮ್ಮಣ್ಣ ಫಸ್ಟು ಸ್ಟಾರ್ಟ್ ಮಾಡಿದ್ದು ನರುಟೋ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ ಒಟ್ಟಿಗೆ. ಆಮೇಲೆ ಅವಾಗ ನಾನು ಕಾಲೇಜೆಲ್ಲ ಇತ್ತಲ್ಲ, ಹೋಗಿ ಬರೋಷ್ಟರಲ್ಲಿ ಇವನು ನೋಡ್ಬಿಟ್ಟಿರ್ತಾನೆ. ಐ ಆಮ್ ಲೈಕ್, ಗುರು ವಿ ಬೋತ್ ಯೂಸ್ ಟು ವಾಚ್ ಟುಗೆದರ್, ವಾಟ್ ಈಸ್ ದಿಸ್ ಅಂದರೆ ಏನಾಗಿಲ್ಲ ಕಣ ಇಷ್ಟೇ ಅಂತ ಹೇಳ್ಬಿಡ್ತಾನೆ. ಸ್ಪಾಯ್ಲರ್ಸ್ ಫುಲ್ಲು. ಲೈಕ್ ಇವಾಗ ಅವನ ಜೊತೆನೇ ನೋಡೋದು ನಾನು. ಸೊ ಹೀಲ್ ಬಿ ವಾಚಿಂಗ್ ಫರ್ದರ್ ಎಪಿಸೋಡ್ಸ್. ಆಮೇಲೆ ಸರಿ ಅಂದ್ಬಿಟ್ಟು ಅವನು ಇದು ಕೊಡ್ತಾನೆ ಹೈಲೈಟ್ಸು. ಸರಿ ಅಂದ್ಕೊಂಡು ನೆಕ್ಸ್ಟ್ ನೋಡೋದು. ಆಯಿತು ನೆಕ್ಸ್ಟ್ ನೋಡಬೇಡ, ಒಟ್ಟಿಗೆ ನೋಡೋಣ ಅಂತ ಹೇಳಿರ್ತೀನಿ, ಮತ್ತೆ ನೋಡ್ಬಿಡ್ತಾನೆ. ದಟ್ಸ್ ಹೌ ಐ ಲಾಸ್ಟ್ ಇಂಟ್ರೆಸ್ಟ್ ಇನ್ ವಾಚಿಂಗ್ ದಟ್. ಬ್ಲೀಚ್ದು ಐಸನ್ದು ವಿಲನ್ ರಿವೀಲ್ ಇದೆಯಲ್ಲ, that is one of the most epic anime moments. He'll be such a sadhu, naive, sort of good-natured character ತರ ತೋರಿಸ್ತಾರೆ. And when they show his actual reveal that he is the one who killed ಯಾರನ್ನೋ ಸಾಯಿಸಿರ್ತಾನೆ ಮತ್ತೆ who orchestrated all this, it happens quite fast, within 150-200 episodes. Not even 150, maybe like 50 episodes or something. That is one of the most amazing moments ಅಂತ ನಂಗೆ ಅನ್ಸಿತ್ತು ಅವಾಗ. ಇವಾಗ ಗೊತ್ತಿಲ್ಲ, ಬಟ್ and I like his character also. You know what is the amazing moment, man? The thing that you said just now. ಏನು? ತುಂಬ ಬೇಗ ತೋರಿಸ್ತಾರೆ, ಬರೀ 50 to 150 episodes. I'm like, No, I was just thinking of ಇದು ಒನ್ ಪೀಸ್ ಥರ ಯೋಚನೆ ಮಾಡಕ್ಕೆ ಶುರು ಮಾಡಿಬಿಟ್ಟೆ. ದೆನ್ ಐ ರಿಯಲೈಸ್ಡ್ ಓಕೆ ಬ್ಲೀಚ್ ಇಸ್ ಮಚ್ ಶಾರ್ಟರ್. ಅದೇ ನಾನು ಆವಾಗಲೇ ಅನ್ಕೊಂಡಿದ್ದು, ಓಕೆ ಬ್ಲೀಚ್ ಒನ್ ಪೀಸ್ ಎಲ್ಲ 1000 ಎಪಿಸೋಡ್ಸ್ ಎಲ್ಲ ಇರುತ್ತಲ್ಲ, ಅದು ಕಂಪೇರ್ ಮಾಡಿದ್ರೆ ದಿಸ್ ಕ್ಯಾನ್ ಬಿ ಶಾರ್ಟ್ ಓನ್ಲಿ ಅಂತ. ಬಟ್ ಐ ಡೋಂಟ್ ಲೈಕ್ ಒನ್ ಪೀಸ್. ನನಗೆ ನಮ್ಮಣ್ಣ ಅದೇ ನರುಟೋ ಹಂಗೆ ಮಾಡ್ದ, ಒನ್ ಪೀಸು ಹಂಗೆ ಮಾಡಿದ್ದು, ಅದನ್ನು ನೋಡ್ತಾ ಇದ್ದೆ ಅವನ ಜೊತೆನೆ, ಅದನ್ನು ಮತ್ತೆ ಫಾರ್ವರ್ಡ್ ಆಗಿಬಿಟ್ಟೆ, ಅದು ಇಂಟ್ರೆಸ್ಟ್ ಹೊಟ್ಟೋಯ್ತು. ಬ್ಲೀಚೂ ಅಷ್ಟೇ. ದಟ್ಸ್ ವೈ ಐ ಡೋಂಟ್ ಲೈಕ್ ವಾಚಿಂಗ್ ಎನಿಮೀಸ್. I feel that I like short stuffs, man. On 12 episodes, 24 episodes ಇರಬೇಕು, ನೋಡ್ಬೇಕು, ಮುಗಿಸ್ಬೇಕು. Something like that maybe I like. I don't know. ಲೈವ್ ಆಕ್ಷನ್ ಆದ್ರೂ ಪರವಾಗಿಲ್ಲ. I don't like to see live action. Maybe I might appreciate a bit of for the effort that they have put. ಲೈವ್ ಆಕ್ಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ್ಯನಿಮೇಲ್ ನೋಡಿ ಕ್ಯಾರೆಕ್ಟರ್ ಮೇಲೆ ತುಂಬ ಆಸೆ ಆಗಿರುತ್ತಲ್ಲ, ಓ ನಮ್ಮ ಕ್ಯಾರೆಕ್ಟರ್ ನೋಡಿದ್ರು ಹಿಂಗಿರುತ್ತಂತೆಲ್ಲ. When we try to see it in live action, it will end up being very bad looking. ಅವಾಗ ಅದು ಅನ್ಸ್ಬಿಡುತ್ತೆ. Not just anime related. I'm just asking, live action ಅಲ್ಲೇನೆ, if you watch a series, do you prefer longer ones or shorter ones? Say if there is like a one season show, just one season, will you watch it? No, it's not about the season. It's about how many episodes are there in the season. ಆ ಥರ around 10 or 12. ಅದೇ ಆ ಥರ ಇದ್ರೆ ಪರವಾಗಿಲ್ಲ. if they have like 10 seasons or something, again it will depend on that thing. For example, ಇವಾಗ ಕೆಲವೊಂದ್ಸತಿ ಅನ್ಸುತ್ತೆ ಇದರಲ್ಲಿನ ಜಾಸ್ತಿ ಇರಬೇಕು ಅಂತ, ಒಂದೊಂದ್ಸತಿ ಮೇ ಬಿ ಇಟ್ ಕುಡ್ ಬಿ ದಟ್ ದ ಎಂಡಿಂಗ್ ಮೈಟ್ ಬಿ ಲೈಕ್ ದಟ್. ಇವಾಗ ಡೆತ್ ನೋಟ್ ನೋಡು, ಡೆತ್ ನೋಟ್ ವಾಸ್ ಗುಡ್. ಸೀಸನ್ 1 ಚೆನ್ನಾಗಿತ್ತು,
ಅದ್ರಲ್ಲಿ ಗೊತ್ತಿಲ್ಲ ಸೀಸನ್ಸ್ ಥರ ಇತ್ತಾ ಏನಂತ ಹೇಳ್ಬಿಟ್ಟು, ಬಟ್ ಇಟ್ ವಾಸ್ ಗುಡ್. 2 ಇವಾಗ ಸೀಸನ್ ಇತ್ತು, but ಸೊ not ಇವಾಗ all. ಎಲ್ಲೋ ಪಾರ್ಟ್ ಆಗುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಅವನ್ನ ಹಿಡಿಬೇಕು, ಅದಕ್ಕೆ ಇನ್ನೊಂದು. ಸೊ ದಟ್ ಐ ಬಿಲೀವ್ ವಾಸ್ ನೈಸ್. ಆ್ಯಂಡ್ ಆ ಥರ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಥರದ್ದು ಬರ್ಬೇಕು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿನಲ್ಲಿ ನನಗೆ ಒನ್ ಔಟ್ಸ್ ಅಂತ ಒಂದು ಅನಿಮೆ ಇದೆ, ಅದು ತುಂಬ ಇಷ್ಟ. ನೀನು ಹೇಳಿದ್ಯಾ ಇದ್ರ ಬಗ್ಗೆ, ಯು ಟಾಕ್ಡ್ ಅಬೌಟ್ ದಿಸ್. 10-12 ಎಷ್ಟು ಎಪಿಸೋಡ್ಸ್ ಇದೆ. ಸೊ ಅದರದ್ದು ಸೀಸನ್ 2 ನೋಡೋಕ್ಕೆ ಇಷ್ಟ, ವೆಯ್ಟ್ ಮಾಡ್ತಾ ಇದ್ದೀನಿ, ಬಟ್ ಐ ಡೋಂಟ್ ನೋ ಇಫ್ ದೇ ಆರ್ ಮೇಕಿಂಗ್ ಇಟ್. ಸೊ ಆ ರೀತಿ ಇವಾಗ ಇದು ಒನ್ ಪೀಸ್ ಎಲ್ಲ ಅಂದರೆ ಇಷ್ಟ ಇಲ್ಲ, ಬಿಕಾಸ್ ಒನ್ ಪೀಸ್, ಬ್ಲೀಚ್ ಇದೆಲ್ಲ ಹೆಂಗಂದರೆ ಇವಾಗ ನಮ್ಮ ಇಂಡಿಯನ್ ಸೀರಿಯಲ್ಸ್ ಇರುತ್ತೆ ನೋಡಿ, ಆ ರೀತಿ ಅದು. ದೇ ಶೋ ದಟ್ ಪರ್ಸನ್ಸ್ ಹೋಲ್ ಜರ್ನಿ, ಅವ್ರ ಆ ಥರ ಫುಲ್ ಅವ್ರ ಡೇ ಟು ಡೇ ಲೈಫಲ್ಲಿ ಏನೇನು ಆಗ್ತಾ ಇರುತ್ತೆ, ಅವ್ರು ಎಲ್ಲೆಲ್ಲಿ ಯಾವ್ಯಾವ ದೇಶಕ್ಕೆ ಹೋಗ್ತಾರೆ, ಏನಾಗುತ್ತೆ, ಈ ಥರದ್ದೆಲ್ಲ ಡೀಟೇಲಾಗಿ ಹೇಳ್ಕೊಂಡು ಹೋಗ್ತಾ ಇರೋದು. Also, one sad thing is, when we were young, we would just watch half an hour per day of that show. ಇವಾಗ access ಇದೆ, we ಹೌದು. can start watching multiple hours, and that's when we lose interest. ದಟ್ ಮೈಟ್ ಆಲ್ಸೋ ಬಿ ಮೇನ್. ಅದೇ ಏನಂತಾರೆ ಅದಕ್ಕೆ, ಲಕ್ಸುರಿ ಅಂತಲ್ಲ, ಸ್ಕೇರ್ಸಿಟಿ. ದಟ್ ಸ್ಕೇರ್ಸಿಟಿ ಕ್ರಿಯೇಟ್ಸ್ ಇಂಟ್ರೆಸ್ಟ್ ಥರ ಅನ್ಸುತ್ತೆ. Interest. ಅದು ಮುಂಚೆ ಟಿ ವಿ ಟೈಮಲ್ಲೂ ಅಷ್ಟೇ ನೋಡು, ಈ ಟೈಮಿಗೆ ಇದು ಬರುತ್ತನ್ನೋವಾಗ ವಿ ಯೂಸ್ ಟು ಫಿನಿಶ್ ಅಪ್ ಸರ್ಟನ್ ವರ್ಕ್ಸ್ ಆ್ಯಂಡ್ ಬಿ ರೆಡಿ, ಆ್ಯಂಡ್ ಸ್ಟಾರ್ಟಿಂಗ್ 10-15 minutes we used to cherish that moment, because that's when we won't have any ads or anything. ಅದಾದ್ಮೇಲೆ then we'll be getting all these 5 minute ads. Now we can sit for 10 hours and watch. ಬಟ್ ಇವಾಗ ಏನಂದರೆ, ಇವಾಗ ಅದರಲ್ಲೂ ಆ್ಯಡ್ಸು. ನಾನು ಬ್ಲೀಚ್ ಆ್ಯಂಡ್ ಬೋತ್ ಒನ್ ಪೀಸ್, ನಾನು ಎಷ್ಟೊಂದು ಎಪಿಸೋಡ್ಸ್ನ ಐ ಜಸ್ಟ್ ಸ್ಕಿಪ್ಡ್, and some of them I watched in 3x 4x and everything, because I was so done with them at some point. I was like, when is it going to end? Because I have access to all the episodes. You can just watch the last. The best show I've seen, maybe one of the best shows, it has only one season and it has only 5 episodes in that season, and it's based on reality. Chernobyl anta ondo series bandittu. Okay. I watched that thrice, and I still feel like I want to watch it because it is that good. It's only 5 episodes, 1 hour each. ಏನು ಜಾನ್ರಾ ಅದು? That is about the nuclear disaster, sort of documentary style. ಓಕೆ. ನೀನು ಡಾಕ್ಯುಮೆಂಟ್ರಿ ಏನೋ ನೋಡ್ತಿದ್ದಿ ಅಂತ ಹೇಳಿದ್ಯಲ್ಲ ಯಾವ್ದಾರ್ದು? ಮುಂಚೆ, ಫ್ಯೂ ವೀಕ್ಸ್ ಬ್ಯಾಕ್ ಯು ಆರ್ ಸೇಯಿಂಗ್ ಯು ಆರ್ ಗೆಟಿಂಗ್ ಇಂಟ್ರೆಸ್ಟೆಡ್ ಇನ್ ಡಾಕ್ಯುಮೆಂಟ್ರೀಸ್ ಅಂತ. ನಾಟ್ ಇಂಟ್ರೆಸ್ಟೆಡ್ ಇನ್ ಡಾಕ್ಯುಮೆಂಟ್ರೀಸ್, ಬಟ್ ಇವ್ರದ್ದು ಪರ್ಟಿಕ್ಯುಲರ್ ಲೈಫ್ ಪರ್ಸನ್ ಇರ್ಬೋದು. ಓಕೆ, ಯು ಮೀನ್ ಬಯೋಪಿಕ್ಸ್, something ಬಯೋಗ್ರಫಿ, like that. ಆ ಥರ ಡಾಕ್ಯುಮೆಂಟ್ರಿ. ಆ ಥರ. ಓಕೆ, ದಿಸ್ ಇಸ್ ಬೇಸ್ಡ್ ಆನ್ ಡಿಸಾಸ್ಟರ್, ಸೊ ಇಟ್ ಇಸ್ ನಾಟ್ ಅ ಪಾಸಿಟಿವ್ ಥಿಂಗ್. ಅಂದರೆ ಆ ಥರದ್ದು ನೋಡಿದ್ದೀನಿ. ಇವಾಗ ಹಿರೋಶಿಮಾ ನಾಗಸಾಕಿ ಯಾಕಾಯ್ತು, ಅದರದ್ದು ಹೌ ಡಿಡ್ ಇಟ್ ಹ್ಯಾಪನ್, ಸೊ ಆ ಥರದ್ದು ನೋಡಿದ್ದೀನಿ ನಾನು. ಇಟ್ಸ್ ಲೈಕ್ ರ್ಯಾಂಡಮ್ ಥಿಂಗ್ ಮ್ಯಾನ್. ಇವಾಗ ಯೂಟ್ಯೂಬ್ ಓಪನ್ ಮಾಡಿದ್ರೆ ಅಲ್ಲೇನೋ ಒಂದು ಕಾಣಿಸಿದ್ರೆ ಅದು ನೋಡ್ತೀನಿ, ಆ ಥರ. ನೀನು ಹಿರೋಶಿಮಾ ನಾಗಸಾಕಿ ಅಂದ್ಯಲ್ಲ, I don't get how Japan is still friends with USA after that. Dude, it happened some long back, man. You can't carry on the grudge. ಆ ಜನ್ರೇಷನ್ ಇಲ್ದಿದ್ದ ಪೀಪಲ್ ಥಿಂಕಿಂಗ್ ಅವಾಗೇನೋ ಆಗಿರುತ್ತೆ, ಅದನ್ನ ನೀನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡೋದ್ರೆ ದೆನ್ ಯು ಆರ್ ನಾಟ್ ಮೇಕಿಂಗ್ ಪ್ರೋಗ್ರೆಸ್. Yeah, but this is not about that. This is more about being wary of. ಇವಾಗ there is a country that has caused devastating havoc on your country. Yeah. Right? You will be wary of them. You will not be friends with them. You will like try to keep them at a distance because it can happen again. ಇವಾಗ ನೀನು ಕಂಟ್ರಿ ನೋಡ್ತಾ ಇದೆಯಲ್ವಾ, ಇವಾಗ ಆ ಟೈಮಲ್ಲಿ ರೂಲಿಂಗ್ ಯಾರು ಮಾಡ್ತಿದ್ರು, ಅವ್ನ ಮೆಂಟಾಲಿಟಿ ಆ ಥರ ಇತ್ತು, ಅದಕ್ಕೆ ಅವ್ನು ಮಾಡ್ದ. ಅದೇ ಹೇಳ್ತಿರೋದು ನಾನು. ಇಟ್ಸ್ ನಾಟ್ ಲೈಕ್ ಹೋಲ್ ಕಂಟ್ರಿ ಎಲ್ಲ ಜನರೂ ದೇ ಹೇಟೆಡ್ ಜಪಾನ್, ಆ ಥರ ಇಲ್ಲ, ಅದಕ್ಕೆ ಬರಲ್ಲ ಅದು. ಇಟ್ಸ್ ದ ಮೇನ್ ಪರ್ಸನ್ ಹೂ ಇಸ್ ದ ಲೀಡರ್ ಹೂ ಟುಕ್ ದಟ್ ಡಿಸಿಷನ್. Somehow I think the majority's sentiments are reflected in the leader. ನೋ ಮ್ಯಾನ್, ಆ ಥರ ಎಲ್ಲ ಇರಲ್ಲ. You don't think so? ಆ ಥರ ತಗೊಂಡ್ರೆ ಇವಾಗ ಇಲ್ಲೆಲ್ಲ ದುಡ್ಡು ಕೊಟ್ಬಿಟ್ಟು ಇದು ಮಾಡ್ತಾರೆ. ಡ್ಯೂ ಥಿಂಕ್ ಕರಪ್ಷನ್ ಡ್ಯೂ ಥಿಂಕ್ ದೋಸ್ ಥಿಂಗ್ ಆ ಥರ ಎಲ್ಲ ಏನಿರಲ್ಲ. ಅದು ಹೆಂಗಂದ್ರೆ ಅವ್ನು ಬರ್ಬೇಕಂತಿರುತ್ತೆ, he will have some ideals, that's why he will become a leader. At least in the days that's how it was. It was all ಏನಂತಾರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಮೇಲೆ ಹೋಗ್ತಿತ್ತು ಆ ಥರದ್ದೆಲ್ಲ. ಆವಾಗೆಲ್ಲ ಬ್ರೈಬ್ ಅದೆಲ್ಲ ಅಷ್ಟಿರಲಿಲ್ಲ. ದೇರ್ ಆರ್ ಮ್ಯಾನಿಪ್ಯುಲೇಷನ್ಸ್, that I can understand. Now it's more of material manipulations that happens a lot. And ಆ ಟೈಮಲ್ಲಿ ಅವ್ರಿಗೆ ಬಾಂಬ್ ಹಾಕಿದ್ದಕ್ಕೂ ರೀಸನ್ ಇತ್ತು. ಫ್ರಮ್ ವಾಟ್ ಐವ್ ಸೀನ್, ಐ ಡೋಂಟ್ ರಿಮೆಂಬರ್ ವೆಲ್, ಬಟ್ ಅವರು ಜಪಾನ್ ಅವ್ರಿಗೇನೋ ವಾರ್ನಿಂಗ್ ಕೊಟ್ಟಿದ್ರಂತೆ,
Leaflets they had thrown down from the plane saying stop the fighting or else we will throw a bomb. ಎರಡು ವಾರ್ನಿಂಗ್ ಕೊಟ್ಟಿದ್ರು, ದೇ ಡಿಂಟ್ ಲಿಸನ್ ಆರ್ ಸಮಥಿಂಗ್, ದಟ್ ಇಸ್ ವೆನ್ ದೇ ಡಿಡ್ ದಟ್. And I also heard at the time Japanese were very aggressive and ruthless. ಹೌದು. ನಿಂಗೆ ಇದು ಬ್ಲೀಚ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಇಷ್ಟ ನಿಂಗೆ? ಉರಾರ ಅವನು ಸೈಂಟಿಸ್ಟ್ ತರ, ಅವನ ಮೆಂಟಾರ್ ಆಗಿರ್ತಾನಲ್ಲ, ಹ್ಯಾಟ್ ಹಾಕೊಂಡಿರ್ತಾನೆ, ಸ್ಲಿಮ್ ಆಗಿ ಫುಲ್ ಸ್ಟೈಲ್ ಮಾಡ್ತಾ ಇರ್ತಾನಲ್ಲ, ಸ್ಟೈಲ್ ಬಾಯ್. ನನಗೆ ಕೆಂಪಾಚಿ ಇಷ್ಟ. ಅವ್ನು ತುಂಬಾ ಫುಲ್ ಎಮೋಷನ್ ಮತ್ತೆ ಕಿರ್ಚೋದು ಅವನ್ ತಾನೆ. ಅದೇ ಫುಲ್ ಇದು ಸ್ಪೈಕಿ ಹೇರ್ಸ್ ಇರುತ್ತಲ್ಲ ಅವನು. ಆಮೇಲೆ he has lot of emotions and anger. He's not chill. ಎಮೋಷನ್ ಆಂಗರ್ ಏನಿಲ್ವಲ್ಲ, ಅವನು ಯಾವಾಗಲೂ ಕೇರ್ ಫ್ರೀ ಆಗಿರ್ತಾನೆ. Kenpachi Zaraki is not carefree. He'll be screaming whenever he fights. ಇಲ್ಲ ಅಂತಿಲ್ಲ, he likes to fight. ಅವನ ಬ್ಲೇಡ್ ನೋಡಿದ್ದೆ ನೀನು, ಗರ್ಗಸ ಆಗ್ಬಿಟ್ಟಿರುತ್ತೆ, ಒಂದು ಸಾ ಥರ ಆಗ್ಬಿಟ್ಟಿರುತ್ತೆ. ಅವನ ದಾರ ಫುಲ್ಲು ಜಾಸ್ತಿ ಇರುತ್ತೆ. He has too much power in him. That's why he wears that one eye patch. That eye patch will be consuming its power kind of. And ನಮ್ಮಣ್ಣ ಹೇಳಿದ್ದು, ಇನ್ನೊಬ್ಬ ತಾತ, ಬಾಣ್ಲಿ ತಾತ ಒಬ್ಬ ಇರ್ತಾನೆ ನೋಡು, ಅದೇ ಲೀಡರ್. ಒನ್ ಆಫ್ ದ ಮೇನ್ ಲೀಡರ್ಸ್ ಇದು. ಅವನು ಇವನ್ಗೆ ಕೆಂಪಾಚಿಗೆ ಒಂದ್ಸತಿ ಹೇಳ್ತಾನಂತೆ, ನೀನು ನಿನ್ನ ಸ್ವರ್ಡ್ಗೆ ಬೆಲೆ ಕೊಡಲ್ವ ನೀನು ಅಂತ. ಅದಕ್ಕೆ ನಿನ್ನ ಎಕ್ಸ್ಟೆನ್ಷನ್ ಥರ ಇರುತ್ತದು, ನೀನು ಅದಕ್ಕೆ ಬೆಲೆ ಕೊಡಬೇಕು, ನಿನ್ನ ಎರಡು ಕೈಯಲ್ಲಿ ಬಿಲ್ಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಇದಿರುತ್ತೆ ಅಂತೆಲ್ಲ ಏನೋ ಹೇಳ್ಬಿಟ್ಟು ತೋರಿಸ್ತಾನೆ ಅವನು. ಅವ್ನು ಬಿಟ್ರೆ ಇನ್ನೊಬ್ಬ ಸೈಂಟಿಸ್ಟ್ ಒಬ್ಬ ಇದ್ದಾನೆ ನೋಡು, ಅವನು ಕೂಡ ಸ್ವಲ್ಪ ಇಷ್ಟ. ಒಬ್ಬ ಇರ್ತಾನೆ, he has these strange tribalish features, at least in the way he dresses up or something. He slows down time in some battle. ಅವನು ಸ್ವಲ್ಪ ಡಿಸ್ಟಿಂಕ್ಟಿವ್ ಅಂತ ಅನ್ಸಿತ್ತು. ಸ್ಲೋಸ್ ಡೌನ್ ಟೈಮ್ ಇನ್ ಬ್ಯಾಟಲ್ ಅಂದ್ರೆ ಒಬ್ಬನಿಗೆ ತಾನೆ ಸ್ಲೋ ಡೌನ್ ಮಾಡೋದು, ಒಬ್ಬನಿಗೆ ಮಾತ್ರ ಸ್ಲೋ ಡೌನ್ ಮಾಡ್ತಾನೆ. ಅವನ ಬಗ್ಗೆನೇ ಹೇಳ್ತಾ ಇದ್ದಿದ್ದು. ಅವನಿಗೆ ಇದು ಹಾರ್ಟ್ಗೆ ಹಿಂಗೆ ಸ್ವರ್ಡ್ನ ಚುಚ್ತಾನೆ, ಅವ್ನು ಹೇಳ್ತಾನೆ ಅವಾಗ, ದಿಸ್ ವಿಲ್ ಟೇಕ್ 300 years ಅನ್ಸತ್ ನಿನ್ಗೆ ಇದು ಬಂದು ಚುಚ್ಚೋ. ಆ ಥರ ಏನೋ. ಅವನು ಯಾವ ಮಟ್ಟಿಗೆ ಪ್ರಿಪೇರ್ ಆಗಿರ್ತಾನೆ ಅಂದ್ರೆ, ಅವ್ನು ಬಾಂಕಾಯಿ ಆಗ್ತಾನಲ್ಲ, ಅವ್ನು ಬಾಂಕಾಯಿ ಬಂದು ಇಷ್ಟು ದೊಡ್ಡದು ಹುಳ ಥರನ ಏನೋ ಕಾಣಿಸುತ್ತೆ ಅದು ನೋಡಕ್ಕೆ, ಯೆಲ್ಲೋ ಕಲರ್, ಫುಲ್ ಇನ್ಸೆಕ್ಟ್ ಮ್ಯಾನ್ ತರ ಅನ್ಸುತ್ತೆ. ಯೆಲ್ಲೋ ಕಲರ್ ಥಿಂಗ್, ಸಮ್ ಕೆಮಿಕಲ್ ಇನ್ಸೆಕ್ಟ್, ಪಾಯ್ಸನಸ್ ಇದದು. One thing I really loved about Bleach was the power scaling was done very well. Initially, you thought people like Rukia were very strong as compared to, ಹೆಸರೇನು ಮರ್ತೋಗ್ಬಿಟ್ಟೆ, ಇಚಿಗೋ. ಆಮೇಲೆ ಯು ಥಾಟ್ ರೂಕಿಯಾದು ಬಾಸ್ ಇರ್ತಾನಲ್ಲ ಒಬ್ಬ, ಅವನ ಹೆಸರು ಮರ್ತೋಗಿದೆ, ಬಟ್ ಹಿಲ್ ಬಿ ಲೈಕ್ ಅ ಸೀರಿಯಸ್ ಗೈ ಅಂಡ್ ಹಿಲ್ ಬಿ ವೆರಿ ಸ್ಟ್ರಿಕ್ಟ್. ಅವನು ಅಂಡ್ ದೀಸ್ ಗೈಸ್ ವರ್ ವೆರಿ ಸ್ಟ್ರಾಂಗ್ ಅಂತ ಅನ್ಸುತ್ತೆ. Then you start looking at the guy who's always smiling and he never opens his eyes. He'll be with Aizen. He'll be acting like he'll be with Aizen for the longest time. ಮರ್ತೋಗಿದ್ಯಾ ನಿಂಗೆ? I don't remember. ನಾನು ಅಷ್ಟೊಂದೆಲ್ಲ ನೋಡಿಲ್ಲ ಬ್ಲೀಚ್, ನಾನು ಬರೀ ಸ್ಟಾರ್ಟಿಂಗ್ ಒಂದಷ್ಟು ನೋಡಿದ್ರು, ಓನ್ಲಿ 10-20. ಅಷ್ಟೇನಾ? ಅಷ್ಟೇ. ನಾನು ಹೇಳಿಲ್ವೇನೋ, ಯಾವುದು ನೋಡಿಲ್ಲ ನಾನು ಇದೆಲ್ಲ. ಐ ಓನ್ಲಿ ವಾಚ್ ಫೈಟ್ಸ್. ಇವಾಗ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಕೆಂಪಾಚಿ ಫೈಟ್ ಅಂತ ಹಾಕ್ತೀನಿ, ಆ ಥರ ಅಷ್ಟೇ ನೋಡೋದು. I was watching in 11th and 12th. ನಾನು ನರುಟೋನು ಅಷ್ಟೇ, ನರುಟೋನು ನೋಡಿಲ್ಲ ಫುಲ್ಲು. ಲಕ್ಕಿಲಿ ಎವ್ರಿಥಿಂಗ್ ಗಾಟ್ ಡಿಸಾಲ್ವ್ಡ್ ಥ್ಯಾಂಕ್ಸ್ ಟು ಮೈ ಬ್ರದರ್. ಐ ಡಿಂಟ್ ವಾಂಟ್ ಟು ಗೆಟ್ ಇನ್ ಟು ದಟ್, ದಿಸ್ ಆ್ಯನಿಮೆ ಇವತ್ತು ಬರುತ್ತೆ ನೋಡಲೇಬೇಕು. ಆ್ಯಂಡ್ ಇನ್ನೊಂದು ಏನಂದರೆ, ನನಗೆ ಐ ಡೋಂಟ್ ಲೈಕ್ ವಾಚಿಂಗ್ ಆ್ಯನಿಮೇಸ್ ಆರ್ ಶೋಸ್ ವಿಚ್ ಆರ್ ಆನ್ ಗೋಯಿಂಗ್ ಥರ, ಬಿಕಾಸ್ ಯು ಹ್ಯಾವ್ ಟು ವೇಟ್ ಎವ್ರಿ ವೀಕ್ ಟು ನೋ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್. But that is the best way to watch it, because you will not get saturated by it. That is why I like short ಇದು ಪಿಕಿ ಬ್ಲೈಂಡರ್ಸ್ ನಾನು ನೋಡಿದೆ ನೋಡು. ನಾನು ನೋಡೋ ಟೈಮಲ್ಲಿ 5 ಸೀಸನ್ ರಿಲೀಸ್ ಆಗಿತ್ತು. ಸೀಸನ್ 6 ವಾಸ್ ದ ಲಾಸ್ಟ್ ಒನ್. ಸೊ ಐ ಗಾಟ್ ಟೈಮ್ ಆ್ಯಂಡ್ ಐ ಸ್ಯಾಟ್ ಆ್ಯಂಡ್ ವಾಚ್ಡ್ ಆಲ್ ದ 5 seasons. It was very nice. It was like watching movie. Then 2-3 months later or something they released the 6th season. 6th season ನೋಡೋಕ್ಕೆ ಮತ್ತೆ ನಾನು ನೋಡೋಷ್ಟರಲ್ಲಿ ಇನ್ನೂ ಒಂದು 2 months ಏನಾಗಿದೆ. ಸೊ 4-5 months ಗ್ಯಾಪ್ ಆಗಿಬಿಟ್ಟಿತ್ತು ಅನ್ಕೋತೀನಿ. ಸೊ ಅವಾಗ ಐ ಲಾಸ್ಟ್ ದಟ್ ಟ್ರ್ಯಾಕ್. ಅವಾಗ ನೋಡಿದಾಗ ಇಟ್ ವಾಸ್ ಲೈಕ್ ಸಮಥಿಂಗ್ ಡಿಫ್ರೆಂಟ್ ಥರ ಅನಿಸ್ತು. ಇಟ್ ವಾಸ್ ಸ್ಟಿಲ್ ಓಕೆ ಓನ್ಲಿ, ಬಟ್ ಇಟ್ ಡಿಂಟ್ ಹ್ಯಾವ್ ದಟ್ ಇಂಪ್ಯಾಕ್ಟ್. ಸೊ that's the reason why I'll wait till the season ends and then I'll watch it. ಈ ಒನ್ ಪಂಚ್ ಮ್ಯಾನು ಹಂಗೆ ಮಾಡಿದ್ದು ನಾನು. ಸೊ ಸೀಸನ್ 1 ಕಂಪ್ಲೀಟ್ ಆದಮೇಲೆ ನೋಡಿದ್ದು ನಾನು. One Punch Man ಅಲ್ಲಿ is there actually any story or arc like Naruto, or is it just some guy comes each episode and One Punch Man has to beat him up? ಇದರಲ್ಲೂ ಇದೆ,
ಬಟ್ ನಾನು ಕೇಳಿರೋ ಪ್ರಕಾರ ಒನ್ ಪಂಚ್ ಮ್ಯಾನ್ ಮೇನ್ ಆಗಿ ಅವ್ನು ಮಾಡಿದ್ನಲ್ಲ, ಅವ್ನು ಮಾಡಿದ್ದೆ ಈ ಎಲ್ಲ ಈ ಸೂಪರ್ ಹೀರೋ ಬೇಸ್ಡ್ ಆನಿಮೇಸ್ ಎಲ್ಲ ಏನಿದೆ ಅದಕ್ಕೆ ಸುಮ್ಮನೆ ಒಂದು ಟ್ರೋಲ್ ಥರ ಮಾಡಿದವನು, ಸ್ಪೂಫ್ ಥರ ಅಷ್ಟೇ, ಪ್ಯಾರಡಿ ತರ. ಪ್ಯಾರಡಿ ಥರ. ಬಟ್ ಇಟ್ ಎಂಡೆಡ್ ಅಪ್ ಏನಂತಾರೆ ವೈರಲ್. ಇಟ್ ಬಿಕೇಮ್ ಸೋ Being so ವೈರಲ್, successful. ಸಕ್ಸಸ್ಫುಲ್ ಅಂಡ್ ವೈರಲ್ ದಟ್ ಹಿ ಹ್ಯಾಡ್ ಟು ಮೇಕ್ ಅನದರ್ ಸೀಕ್ವೆಲ್ ಥರ. ಎಷ್ಟೊಂದು ಜನ ದೇ ಟ್ರೈ ಟು ಮೇಕ್ ದ ಶೋ ರಿಯಲಿ ಸಕ್ಸಸ್ಫುಲ್, ಪುಟ್ ಆಲ್ ರಿಸೋರ್ಸಸ್, ಪುಟ್ ಸೋ ಮಚ್ ಹಾರ್ಡ್ ವರ್ಕ್ ಇನ್ ಟು ಇಟ್, ಆ್ಯಂಡ್ ಶೋ ಗೋಸ್ ನೋ ವೇರ್. ದಿಸ್ ಗೈ ಒಂದು ಎಪಿಸೋಡ್ ಸುಮ್ಮನೆ ಪ್ಯಾರಡಿ ಥರ ಮಾಡೋಣ ಅಂದ್ಬಿಟ್ಟು ಇಟ್ಸ್ ಅನ್ ಓವರ್ ನೈಟ್ ಸಕ್ಸಸ್. ನೀನೇನೋ ಬೇರೆದು ಹೇಳ್ತಾ ಇದೆಯಲ್ಲ ಇವಾಗ. ಸೊ ಇದು ಒನ್ ಪಂಚ್ನಲ್ಲಿ ಇವಾಗ ನೀನು ಬೇರೆ ಸೂಪರ್ ಹೀರೋಸ್ ಎಲ್ಲ ಅದ್ರಲ್ಲಿ ತೊಗೊಂಡ್ರೆ, ಫಸ್ಟ್ ದ ವಿಲನ್ಸ್ ವಿಲ್ ಬಿ ವೆರಿ ಸ್ಟ್ರಾಂಗ್, ದೆನ್ ಹೀರೋ ವಿಲ್ ಫೈಟ್ ದೆಮ್, ಹಿ ಲೂಸ್, ಆಮೇಲೆ ಹೋಗ್ಬಿಟ್ಟು ಸ್ಟ್ರಾಂಗ್ ಹಾಕ್ಬಿಟ್ಟು ಬರ್ತಾನೆ. ಒನ್ ಪಂಚಲ್ಲಿ ಈಸ್ ಆಲ್ರೆಡಿ ಡನ್ ದಟ್. ಸ್ಟಾರ್ಟಿಂಗೇ ಫುಲ್ ಸ್ಟ್ರಾಂಗ್ ಅವನು, ಯಾವುದೇ ವಿಲನ್ ಬಂದ್ರು ಒಂದೇ ಏಟು. Let us skip all of the things that we know is going to happen. Let's go to the last episode ತರ. ಹೌದು. You can think of One Punch Man like each episode is the last episode of an anime. It's like seeing one from the villain's perspective. And fun part is the way he tells how he got that strong. Ado I did 1000 push-ups, I did 1000 dash, ಅಷ್ಟು ಓಡಿದೆ 1 ಕಿಲೋಮೀಟರ್ಸು, ಆ್ಯಂಡ್ ಇಷ್ಟು ಸಿಟಪ್ಸ್, ಬೇಸಿಕ್ ಎಕ್ಸಸೈಸ್ನ ನಾನು ರಿಪೀಟ್ ಮಾಡಿದೆ 1000 ಟೈಮ್ಸು. ಆವಾಗ ಸ್ಟ್ರಾಂಗ್ ಆಗಿಬಿಟ್ಟೆ, ಅದಕ್ಕೆ ಬಾಲ್ಡ್ ಆಗಿಬಿಟ್ಟಿದ್ದೀನಿ ಅಂತ. ಮುಂಚೆ ಕೂದಲೆಲ್ಲ ಇತ್ತು, ಇದೆಲ್ಲ ಎಕ್ಸಸೈಸ್ ಮಾಡಿದ್ದಕ್ಕೆ ಬಾಲ್ಡ್ ಆಗಿಬಿಟ್ಟೆ ಅಂತ. ನಾನು ಒನ್ ಪಂಚ್ ಮ್ಯಾನ್ ಅಲ್ಲಿ ಎನಿಮಿ ಕ್ಯಾರೆಕ್ಟರ್ಸ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿದಾರಾ? ನೀನು ನೋಡೇ ಅಲ್ವಾ? ನಾನು ನೋಡೇ ಇಲ್ಲ, ನಾನು ಬರೀ ಓನ್ಲಿ ಸೀನ್ ಮೀಮ್ಸ್. You should watch it, man. I'm pretty sure you'll like it. How many episodes is it? ಕಮ್ಮಿನೇ, ಒಂದು 24 ಇರಬೇಕು, ಗೊತ್ತಿಲ್ಲ. It's very nice. But ನನ್ಗೆ ಅನ್ಸಿದ್ದೇನೆಂದರೆ ಸೀಸನ್ 1 is good because they show about one Saitama and all. Season 2 I didn't like season 2 that much. I didn't like ಅಂದರೆ ಫಸ್ಟ್ ಸೀಸನ್ ಥರ ಏನಿರಲಿಲ್ಲ. ಇಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಸಾಯ್ತಮ ಬಗ್ಗೆ ಅಷ್ಟೊಂದು ತೋರಿಸಿಲ್ಲ ಅವರಷ್ಟೇ. I can tell that much. I don't want to give spoilers or anything. That's why. ಡಾಕ್ಟರ್ ಸ್ಟೋನ್ ಅಂತ ಒಂದು ಆನಿಮೆ ಇದೆ, ನೋಡಿದ್ಯಾ ನೀನು? ಅದೂ ನಿಂಗೆ ಇಷ್ಟ ಆಗ್ಬೋದು. ಅದ್ರದ್ದು ಸೀಸನ್ 3 ನೋಡ್ಬೇಕು ನಾನು. ಸೊ ಅದು ಬರೀ 1-2 ಸೀಸನ್ ನೋಡಿದ್ದೆ ಅಷ್ಟೇ. ಸೀಸನ್ 3 ಅದೊಂದು ಬಾಕಿ ಇದೆ. ಒಂದು ಅನಿಮೆ ಬರ್ತಾ ಇತ್ತು ಚಿಕ್ಕ ಮಕ್ಕಳಿಗೆ, ಇಟ್ ವಾಸ್ ಕಾಲ್ಡ್ ಹಾಗೆ ಮಾರು. ಡು ಯು ರಿಮೆಂಬರ್ ದಟ್? ಗೊತ್ತು. ಐ ರಿಯಲಿ ಲೈಕ್ಡ್ ಹಾಗೆ ಮಾರು. ಅವ್ರ ಫ್ಯಾಮಿಲಿನೇ ಎಪಿಕ್ಕು, ಎಲ್ಲ ಕಂಜೂಸು. ಅವ್ರ ಮನೇಲಿ ಐರನ್ ಮಾಡ್ತಾರೆ ಬಟ್ಟೆನ, ಐರನ್ದು ಹೀಟ್ ವೇಸ್ಟ್ ಆಗಬಾರ್ದು ಅಂತ ಅದ್ರ ಮೇಲೆ ಕುಕ್ ಮಾಡ್ತಾರೆ. ಆಮೇಲೆ ಏನೇನೋ ಆ ಥರನೇ. ನನಗೆ ಆ ಥರ ಆ್ಯನಿಮೇಸ್ ಕಾರ್ಟೂನ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ದಟ್ ಈಸ್ ವೆನ್ ಐ ಕೈಂಡ್ ಆಫ್ ಸ್ಟಾಪ್ ವಾಚಿಂಗ್. ಹಳೆ ಕಾಲದ ಕಾರ್ಟೂನು ಚೆನ್ನಾಗಿತ್ತು, ಸ್ವಾಟ್ ಕ್ಯಾಟ್ಸು ಅದು ಇದೆಲ್ಲ. ಸ್ವಾಟ್ ಕ್ಯಾಟ್ಸ್ ಸೀಮ್ಸ್ ಲೈಕ್ ಸಚ್ ಎ ಸಿಂಪಲ್ ಪ್ಲಾಟ್ ವೆನ್ ಯು ವಾಚ್ ಅನ್ ಎಪಿಸೋಡ್ ನೌ, ಬಟ್ ವೆನ್ ಯು ಯೂಸ್ ಟು ವಾಚ್ ಇಟ್ ವೆನ್ ಯು ಆರ್ ಯಂಗ್ ಇಟ್ ಸೀಮ್ಡ್ ಕಾಂಪ್ಲಿಕೇಟೆಡ್. ಅಂದರೆ ಯಾವ ಥರ ಅಂದರೆ ನಾನು ಅಷ್ಟೊಂದೆಲ್ಲ ಒಂದು ಲೈಕ್ ಅಂದರೆ ನೀನು ಯಾವ ರೀತಿ ಯೋಚನೆ ಮಾಡ್ತಿದ್ದೆ ಗೊತ್ತಿಲ್ಲ, ಬಟ್ ವೆನ್ ಐ ಯೂಸ್ ಟು ವಾಚ್ ಕಾರ್ಟೂನ್ ಆ್ಯಂಡ್ ಆಲ್ ದೋಸ್ ಥಿಂಗ್, ಐ ಯೂಸ್ ಟು ಜಸ್ಟ್ ವಾಚ್ ಇಟ್. ಓಕೆ ಇವಾಗ ಏನಾಗುತ್ತೆ ಅವಾಗ ಏನಾಗುತ್ತೆ ಅಷ್ಟೇ. ಹಾಂ ಆ ಥರ ಲೈಕ್ ಯು ಫೆಲ್ಟ್ ವೆನ್ ಯು ಆರ್ ಯಂಗ್ ದೆರ್ ವಾಸ್ ಸಮಥಿಂಗ್ ಸಬ್ಸ್ಟ್ಯಾನ್ಷಿಯಲ್ ಇನ್ ದಟ್. ದ ಕಾರ್ಟೂನ್ ಫೆಲ್ಟ್ ಲೈಕ್ ಇಟ್ ಟುಕ್ ಕ್ವೈಟ್ ಸಮ್ ಟೈಮ್ ಟು ರೀಚ್ ದ ಎಂಡಿಂಗ್ ಹಿಯರ್. But now when I watch the same cartoon, it gets over in like 15 minutes or 20 minutes. And I can sort of guess what is going to happen. I can see the plot line coming. But when you are young, you could never see things coming, is what I feel. ಇದು ನಾನು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಅದ್ರ ಜೊತೆ. ಅಂದರೆ ಪವರ್ ಪಫ್ ಗರ್ಲ್ಸ್ ಇತ್ತಲ್ಲ, ಅದು ಒಂದು ಎಪಿಸೋಡಲ್ಲಿ 30 minutesಲ್ಲಿ they used to show 3 things, 3 different stories. And when I used to watch it that time, each of them felt like an episode unto themselves. ಒಂದು few years back, like 2 years back or something, I tried to watch Powerpuff Girls once. ಅವಾಗ 10-minute episode ಅಷ್ಟೇನಾ ಅಂತ ನಂಗೆ ಅನಿಸ್ತು. It felt like for a child's brain, even simple things appear complicated ಥರ. Did you had all this in mind when you were watching at that age, or you just deducted? No, not now? At that age, just now. At that age I thought, okay, this is like a normal thing. So it's not like ಆ ಟೈಮಲ್ಲಿ ಹಿಂಗೆ ಆ ರೀತಿ ಅನಿಸಿತ್ತು. After you watched something as complicated as Naruto, Powerpuff Girls will feel like ABCD. ಹೌದು, ನಾರುಟೋ ಏನು ಕಾಂಪ್ಲಿಕೇಟೆಡ್ ಅಂದರೆ 2-3 ವಿಲೇಜ್ದೆಲ್ಲ ಏನೋ ನಡೀತಾ ಇರುತ್ತೆ. It is a complex story. I think it is
more complicated than Dragon Ball Z, more than Bleach, One Piece. You can say there are a lot of interesting characters in that, lot of concepts. ಅಷ್ಟೊಂದು ಡೀಪಾಗಿ ನೋಡ್ತೀಯ ನೀನು. ಇವಾಗ ನೀನು ಇದು ಹೇಳ್ದಲ್ಲ, ಇಟ್ಸ್ ಲೈಕ್ ಇವಾಗ ಒಂದು ದೊಡ್ಡ ಮೂವಿನ ಬರಿಬೇಕಂತ ಹೇಳಿದ್ರೆ, ಪ್ಲಾಟು ಇದೆಲ್ಲ ಬರಿಬೇಕಂತ ಹೇಳಿದ್ರೆ, ದಟ್ ರೈಟರ್ ಹಿ ಹ್ಯಾಸ್ ಟು ಸ್ಟಾರ್ಟ್ ಸಮ್ವೇರ್ ಸ್ಮಾಲ್ ಅಲ್ವಾ, ಆ ಥರ ಅದು. ಇವಾಗ ಹೇಗೆ ನಾವು ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ನೀನು ಹೇಳ್ದೆ ನೋಡು, ಇವಾಗ ಒಂದು 5 minute ಅಥವಾ ಒನ್ ಹವರ್ದು ಸ್ಟ್ಯಾಂಡಪ್ ಸ್ಪೆಷಲ್ ಮಾಡಬೇಕಂದ್ರೆ ಹಿ ಹ್ಯಾಸ್ ಟು ರೈಟ್ 1 minute jokes or 5 minute jokes multiple times and that will become the 1 hour thing. So all these cartoons ಇದೆಲ್ಲ plots ಬರೀತಾರಲ್ಲ, those are all like shorter things. Yeah, those are just the 1 minute things. This is the 1 hour thing. Yeah. So those short cartoons, they combine and make a story around it. So Powerpuff Girls ಅಲ್ಲೂ ನೀನು ನೋಡಿದ್ರೆ there are different episodes where they show different portions of it. ಆ್ಯಂಡ್ ಇವಾಗ ಗ್ಯಾಂಗ್ರೀನ್ ಗ್ಯಾಂಗ್ ಎಲ್ಲ ಇದೆ, ಮೋಜೋ ಜೋಜೋ ಎಲ್ಲ ಇದೆ. ಆ್ಯಂಡ್ ಡಿಪೆಂಡಿಂಗ್ ಆನ್ ಹೌ ಪೀಪಲ್ ರೆಸ್ಪಾಂಡ್, ಅದ್ರ ಮೇಲೂ ಅವರು ಸಪ್ರೇಟ್ ಇದು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯುನೋ ದೇರ್ ಈಸ್ ಅ ಸಪ್ರೇಟ್ ಫ್ಯಾನ್ ಬೇಸ್ ಫಾರ್ ಮೋಜೋ ಜೋಜೋ, ಅವನ ಮೇಲೇ ಸಪ್ರೇಟ್ ಆಗಿ ಬೇಕಾದ್ರೆ ಕಾರ್ಟೂನ್ ಒಂದು ಮಾಡ್ಬೋದು ಅವರು. Do you remember him in Powerpuff Girls? They would never refer to his name. A crab person idnala. At the time I felt he was just a normal villain. I don't know why the Powerpuff Girls were so scared of him. Maybe the way he looked or whatever. Full creepy agi. Ivaga I sort of feel that he has that weird not just violence but something sinister sort of look in him. No tension, full relax. No tension, full relax. That will be our podcast name. ಅಂದ್ರೆ ಅವ್ರು ಟೆನ್ಷನ್ ಆದ್ರೂ ಪಟ್ಕೊಳ್ಳಿ, ರಿಲ್ಯಾಕ್ಸ್ ಆದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ,